ಮಾಡುವಾಗ ನಿನ್ನ ಶರೀರವು ಬಲವಾಗಿ ಇರುತ್ತದ. ನೀನು ಪವಿತ್ರಾತ್ಮನ ಅಗ್ನಿ ಅಭಿಷೇಕದಿಂದ ತುಂಬಿ 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 ಏನ್ ಮಾಡ್ತಿ, ಅಭ್ಯಾಸದಿಂದ ಐತಿ. ಆ ಅನ್ಯ ಭಾಷೆ ಆಡುವಾಗ ನಿನಗೆ ಅನ್ಯ ಭಾಷೆ ಬರ್ತದ. ಈಗ ಏನ್ ಮಾಡ್ತಾರ ಬಹಳಷ್ಟು ಜನರು, ಯಾರು ಪ್ರಾರ್ಥನೆ ಇಲ್ಲ. ಅನ್ಯ ಭಾಷೆ ಅಂದ್ರೆ ಏನಂತಾರ, ಅದು ಯಾವುದೋ ಒಂದು ಲ್ಯಾಂಗ್ವೇಜ್ ಅದ, ಅದು ನಿಮಗ್ ಕೊಟ್ಟಿದ್ದಿಲ್ಲ, ಆದರೆ ಇದು ಹ್ಯಾಬಿಟ್ ಲ್ಯಾಂಗ್ವೇಜ್ ಅದ. ಇದ್ರ ಯಾರಿಗೆ ಬರ್ತದ ಅವ್ರಿಗೆಲ್ಲ ಬಹಳ ಮಹತ್ವ ಉಳ್ಳದಾಗಿರ್ತದ. ನೀವು ಆತ್ಮಿಕ ರೂಪದ ಆತ್ಮಿಕ ದುನಿಯಾದಲ್ಲಿ ಬಹಳ ಬಹಳ ಉನ್ನತಿಯಾಗಿ ಹೇಳ್ತೀನಿ. ಎಲ್ಲಿವರೆಗೆ ಅಂದ್ರೆ ನೀವು ಇನ್ನೊಬ್ಬರನ್ನು ನೀವು ಕಲಿಸಬೇಕು. ಇದೇನದ ಅನ್ಯ ಭಾಷೆಯಲ್ಲಿ ಮಾತಾಡಿರಿ ಅಂದ್ರೆ ನಿನಗೆ ಅನ್ಯ ಭಾಷೆ ಬಂದ್ರೆ ದೇವರಿಗೆ ವರದಿಂದ ತುಂಬಿಸಿದನ. ನೀನು ಮತ್ತೆ ಇನ್ನೊಬ್ಬರಿಗೆ ಅನ್ಯ ಭಾಷೆ ಬರುವಂತೆ ಪ್ರೋತ್ಸಾಹಿಸಬೇಕು. ಯಾರ್ಯಾರಿಗೆ ಅನ್ಯ ಭಾಷೆ ಬರ್ತಾವ ಅವರಿಗೆಲ್ಲ ಹೆಚ್ಚಾಗಿ ಮೇಲೆ ಎಬ್ಬಿಸ್ತಾ ಇರಬೇಕು. ಅವಾಗ ನಿಮ್ಮ ಆತ್ಮಿಕ ಲೋಕದ ಕಣ್ಣುಗಳು ತೆರಿತಾವ. ಈ ಆತ್ಮಿಕ ಲೋಕದಲ್ಲಿ ನೀವು ಪ್ರವೇಶಿಸಿದಾಗ ನಿಮ್ಮ ಎಲ್ಲ ದುಷ್ಟಾತ್ಮನ ಒಂದೊಂದು ಕಾರ್ಯಗಳು ನಿಮ್ ಕಣ್ಣು ಮುಂದೆ ಬರುವಂತದಾಗಿದೆ. ಇವತ್ತು ನಿನಗೆ ದುಷ್ಟಾತ್ಮ ಏನ್ ಕಾರ್ಯ ಮಾಡ್ತಾ ಇದ್ದಾನ, ಎದುರುಗಡೆ ಇದ್ದ ಈ ವ್ಯಕ್ತಿ ಮೈಯಲ್ಲಿ ಏನ್ ಕಾರ್ಯ ನಡೀತಾ ಇದ್ದದ, ಈ ವ್ಯಕ್ತಿ ಏನ್ ಆಲೋಚನೆ ಮಾಡ್ತಾ ಇದ್ದಾನ, ಈ ಊರಲ್ಲಿ ಯಾವ ದುಷ್ಟಾತ್ಮ ಕಾರ್ಯ ಮಾಡ್ತಾ ಇದ್ದ, ಈ ದುಷ್ಟಾತ್ಮ ಇಲ್ಲಿ ಯಾವದ ಕುಡುಕುತನದ ಅದನ, ವ್ಯಭಿಚಾರದ ಆತ್ಮ ಅದನ ಅಂತ ನಿಮ್ಮನ್ನು ದೇವರು ತೋರಿಸುವಂತನಾಗಿದ್ದಾನೆ. ಆ ಒಂದು ಅನ್ಯ ಭಾಷೆಯಲ್ಲಿ ನೀವು ದಿನನಿತ್ಯ ಪ್ರಾರ್ಥಿಸುವಾಗ ನೀವು ಬಲವಾಗಿ ಹೇಳ್ತೀರಿ. ಬಲವಾಗಿ ಅಂದರೆ ನಿಮ್ಮನ್ನು ಆತ್ಮಿಕ ಲೋಕದಲ್ಲಿ ಯಾರು ಹಿಡಿಯಲಾರದಂತ ನೀವು ಹೆಚ್ಚಾಗಿ ಭಾಷೆಗಳ ಮೇಲೆ ಭಾಷೆಗಳಾಡ್ತೇವೆ. ನಾವು ಮೊನ್ನೆ ನೋಡಿದ ವಾಕ್ಯದಲ್ಲಿ ಪೆಂಟೆಕೋಸ್ಟ್ ಸಭೆಯಲ್ಲಿ ದೇವರ ಪ್ರಸನ್ನತೆ ಅಭಿಷೇಕ ಏನಾಗ್ತದ, 120 ಮಂದಿ ಮೇಲೆ ಬರ್ತದ. ಅಲ್ಲಿ ಏನಿರ್ತಾರ, ಎಲ್ಲರೂ ವಯಸ್ಸಾಯ ಮಾಡೋರು ಬಂದಾಗ ಏನಾಗ್ತದ, 120 ಮಂದಿ ಏನ್ ಮಾಡ್ತಾರ, ಹೊಸದಾದ ಭಾಷೆದಲ್ಲಿ ಮಾತಾಡ್ತಾರೆ. ಯಾರು ಚೈನಾ ಭಾಷೆದಲ್ಲಿ ಮಾತಾಡ್ತಾರ, ಯಾರು ಆಫ್ರಿಕಾ ಭಾಷೆದಲ್ಲಿ ಮಾತಾಡ್ತಾರ, ಯಾರು ಬೇಕಾದ ಒಂದೊಂದು ಇಂಡಿಯಾದ ಲ್ಯಾಂಗ್ವೇಜ್, ಹಿಂದಿ ಲ್ಯಾಂಗ್ವೇಜ್ ಮಾತಾಡಿರ್ಬೇಕು. ಆಗ ದೇವರು ಏನ್ ಮಾಡ್ದ, ಅವರ ಬಾಯಿಗಳನ್ನು ತೆರೆಸಿದ. ಅಂತೊಬ್ಬ ಅನ್ಯ ಭಾಷೆ ಇದೆ, ಹೀಲಿಂಗ್ ಮಾಡುವ ಅನ್ಯ ಭಾಷೆ ಇದೆ. ಪ್ರಾರ್ಥನೆಯಲ್ಲಿ ನೀನು ಬಲವಾಗಿ ಹೇಳುವಂತೆ ಇನ್ನೊಬ್ಬರ ರೋಗವನ್ನು ವಾಸಿ ಮಾಡುವಂತ ಬಲವಿದೆ. ಈ ಅನ್ಯ ಭಾಷೆಯ ವರದಿಂದ ನೀನು ಬಹಳಷ್ಟು ದೇವರ ರಾಜ್ಯಕ್ಕೆ ಕಾರ್ಯ ಮಾಡುವಂತರಿದ್ದೀರಿ. ಹಾಗಾಗಿ ದೇವರಲ್ಲಿ ನಾವು ಹೆಚ್ಚಾಗಿ ಪ್ರಾರ್ಥಿಸಿದಾಗ, ನಮ್ಮಲ್ಲಿ ಪವಿತ್ರಾತ್ಮತೆ ಹೆಚ್ಚಾದಾಗ, ನಾವು ಯಾವಾಗ ಪಶ್ಚಾತ್ತಾಪ ಪಟ್ಟಿ ನಾವು ಎಲ್ಲ ದುಷ್ಟಾತ್ಮನ ಕಾರ್ಯಗಳಿಂದ ಮುರಿದಿ ನಮ್ಮ ಕಣ್ಣೀರಿನಿಂದ ಪಶ್ಚಾತ್ತಾಪ ಪಟ್ಟಾಗ ದೇವರ ಯೇಸು ಕ್ರಿಸ್ತನ ನಿಮ್ಮನ್ನು ಮುಟ್ಟುವಂತನಾಗಿದ್ದಾನೆ. ಆ ಮುಟ್ಟಿದಾಗ ಪವಿತ್ರಾತ್ಮ ಭರಿತರಾಗಿ ನಿಮಗೆ ವರ ಬರುವಂತದಾಗಿದೆ. 1 ಕೊರಿಂಥಿಯಲ್ಲಿ 12ನೇ ಸಂಧಿ 10ನೇ ವಚನದಲ್ಲಿ ನೋಡ್ರಿ, ಯೇಸು ಎಲ್ಲ ವರಗಳಿಂದ ಬರೆದಲ್ಪಟ್ಟಿದ್ದಾನೆ. ಅದರಲ್ಲಿ ಅನ್ಯ ಭಾಷೆದ ಅರ್ಥಗಳು, ಅನ್ಯ ಭಾಷೆಯಲ್ಲಿ ವಿಜ್ಞಾಪನೆ ಮಾಡುವುದು ಎಲ್ಲ ಕೊರಿಂಥಿ ಪುಸ್ತಕದಲ್ಲಿ 1ನೇ ಕೊರಿಂಥದಲ್ಲಿ ಎಲ್ಲ ವಿಶೇಷವಾಗಿ ಪೌಲನು ಬರೆದಲ್ಪಟ್ಟ